ಇಲ್ಲಿ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅವರು ಎಷ್ಟು ಶೇರ್ ತಗೊಂಡಿರೋದು? 60 ಅಲ್ಲ, 40-60 ತಾನೆ? ಯಾಕೆ ಯಾರು ಮಾತಾಡ್ತಾ ಇಲ್ಲ? 60 ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. 40 ಯಾರಿಗೆ? ಸರ್ಕಾರಕ್ಕೆ. ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಜಮೀನಲ್ಲಿ 70% ಸರ್ಕಾರಕ್ಕೆ, ಇನ್ನು 30% ಅಂದಾಜು ಒಂದು 30% ಮಾತ್ರ ಓನರ್ಗೆ. ಅದು ಏನು ಹಾಕಿದ್ದಾರೆ, ಆ 70%ಗೂ ಪರಿಹಾರ ಕೇಳಬಾರ್ದು. ಆ 70%ಗೂ ಪರಿಹಾರ ಕೇಳಬಾರ್ದು. ಯಾರು ಗೈನ್ ಇದರಲ್ಲಿ? ಬಿಡಿಎ ತಾನೇ ಗೈನ್. ಮತ್ತೆ ಸರ್ಕಾರ ಹೇಳಿದೆ ಇದು ನಮಗೆ ರಿಂಗ್ ರೋಡ್ ಆದ್ಮೇಲೆ ನಮ್ಗೆ ಉಳಿದ ಜಮೀನು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಸರ್ಕಾರನೇ ಕೊಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪನವರು ತೀರ್ಮಾನ ಮಾಡಿರೋದು. ಅಂದ್ರೆ ಈ ಷರತ್ತು ನಮಗೆ ಹಂಗೆ ಬಿಟ್ಟುಕೊಟ್ಟಿಲ್ಲ. ಡಿನೋಟಿಫೈ ಅಂತ ಬೇರೆ ಎಲ್ಲ ಡಿನೋಟಿಫೈಸ್ ಏನಾಗ್ತದೆ ಅಂದ್ರೆ ಹಂಗೆ ಬಿಟ್ಟುಬಿಡ್ತಾರೆ. ಏನೋ ಸರ್ಕಾರ 5 ಎಕರೆ ಇದ್ರೆ ಡಿನೋಟಿಫೈ ಮಾಡಿದ್ದೀರಿ ಅಂತಾರೆ. ಈ ಕೇಸಲ್ಲಿ ಹಾಗೆ ಬಿಟ್ಟಿಲ್ಲ, ಅವ್ರು ಬೆನಿಫಿಟ್ ಮಾಡ್ಕೊಂಡು ಬಿಟ್ಟವ್ರೆ. ಅಂದ್ರೆ 70% ಜಮೀನನ್ನ, ಅಂದ್ರೆ 1 ಎಕರೆ ಅಷ್ಟು ಮೇಲೆ ಜಮೀನನ್ನ ಅವರು ಫ್ರೀಯಾಗಿ ತಗೊಂಡಿದ್ದಾರೆ. ಅಂದ್ರೆ ಫ್ರೀ ಕೊಟ್ಟಂಗಾಯ್ತು. ಇವರು ಲ್ಯಾಂಡ್ ಓನರು ಫ್ರೀಯಾಗಿ ರಿಂಗ್ ರೋಡ್ಗೆ ಜಮೀನು ಕೊಟ್ಟಂಗಾಯ್ತು. ಉಳಿದಿದ್ದ ಜಮೀನ ಕೊಟ್ಟಿದ್ದಾರೆ ಅಷ್ಟೇ. 2010ರಲ್ಲಿ ಸಿರಾದೀನ್ ಬಾಷಾ ಅವರು 2010ರಲ್ಲಿ ಗವರ್ನರ್ಗೆ ಲೆಟರ್ ಕೊಡ್ತಾರೆ. ಅವಾಗ ನಾನೇನಿದ್ದೆ, ಮಂತ್ರಿ ಇದ್ದೆ. ಗವರ್ನರ್ಗೆ ಲೆಟರ್ ಕೊಡ್ತಾರೆ. ಗವರ್ನರ್ ಯಾರು? ಹಂಸರಾಜ್ ಭಾರದ್ವಾಜ್ ಅವರು. ಕೇಂದ್ರದಲ್ಲಿ ಯಾರಿದ್ದಿದ್ದು? ಕಾಂಗ್ರೆಸ್ ಗವರ್ಮೆಂಟ್. ನೇಮಕ ಮಾಡಿದ್ದು ಯಾರು ಇವ್ರನ್ನ? ಕಾಂಗ್ರೆಸ್ ಅವರು. ಅವ್ರು ಹೇಳೋ ಪ್ರಕಾರ, ಈಗ ನಮ್ಮ ಗವರ್ನರ್ ಹೇಳ್ತಾರಲ್ಲ ಬಿಜೆಪಿ ಏಜೆಂಟ್ ಅಂತ, ಅವಾಗ ಹಂಗೆ ಹೇಳ್ತಾ ಇದ್ರು. ಏನೋ ಗವರ್ನರ್ನು ಕೂಡ ಬಿಜೆಪಿ ಏಜೆಂಟ್ ಅನ್ನೋ ಪದನ ಉಪಯೋಗ ಮಾಡ್ತಾ ಇದ್ರು ವಿರೋಧ ಪಕ್ಷಗಳವರು. ಅವರಿಗೆ ಲೆಟರ್ ಕೊಡ್ತಾರೆ. ಯಾರು? ಈ ಕೇಸ್ ಬಗ್ಗೆ ನನಗೆ ಅಶೋಕ್ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಲೆಟರ್. ಕೊಟ್ಟ ಮೇಲೆ ಅವತ್ತು ಯಾರಿದ್ದಿದ್ದು? ಕಾಂಗ್ರೆಸ್ ಅವ್ರು ತಾನೆ. ವಿರೋಧ ಪಕ್ಷ ಕಾಂಗ್ರೆಸ್ಸು, ಗವರ್ನರ್ ಕಾಂಗ್ರೆಸ್ಸು, ಸೆಂಟ್ರಲ್ ಗವರ್ಮೆಂಟ್ ಕಾಂಗ್ರೆಸ್ಸು. ಯಾಕಪ್ಪ ಪರ್ಮಿಷನ್ ಕೊಡಲಿಲ್ಲ? ಕೃಷ್ಣ ಬೈರೇಗೌಡ್ರೆ, ನಿಮ್ಮದೇ ಗವರ್ಮೆಂಟು, ನೀವು ದಿನಾ ಹೋಗ್ತಾ ಇದ್ರಿ. ಇಲ್ಲಿ ದಿನ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡ್ ಬರ್ತಾ ಇದ್ರಿ. ಅಲ್ಲೇ ಹೋಗಿ ಕೂತ್ಕೊಂಡು ಕಾಫಿ ಕುಡಿದು ತಿಂಡಿ ತಿಂದು ಎಲ್ಲ ಬರ್ತಾ ಇದ್ರಿ. ಯಾಕಪ್ಪ ಕೊಡಲಿಲ್ಲ ನನ್ನ ಬಗ್ಗೆ ಕೇಸಲ್ಲಿ? ಅಂದ್ರೆ ಗವರ್ನರು ನನಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ, ಜನಪ್ರತಿನಿಧಿ ನ್ಯಾಯಾಲಯನೂ ನನಗೆ ತಪ್ಪು ಅಂತ ಆದೇಶ ಮಾಡಿಲ್ಲ, ಹೈಕೋರ್ಟು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಕೂಡ ನನ್ನ ವಿಚಾರದಲ್ಲಿ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಗವರ್ನರ್ ಆದೇಶ, ಜನಪ್ರತಿನಿಧಿ ನ್ಯಾಯಾಲಯ, ಹೈಕೋರ್ಟು ಇಷ್ಟೆಲ್ಲ ಆದೇಶ ಇದ್ರೂ ಕೂಡ ನೀವು ನನ್ನನ್ನು ಭೂ ಕಬಳಿಕೆದಾರ ಅಂತ ಹೇಳಿದಿರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಒಂದ್ಸರಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗವರ್ನರ್. ನಾನು ಎಷ್ಟು ವರ್ಷ ಮಂತ್ರಿಯಾಗಿದ್ದೆ? 5 ವರ್ಷ ಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ ಕೊಡ್ಬೋದಾಗಿತ್ತಲ್ಲ? ಬೇಡ, 2010ರಲ್ಲಿ ಅಪ್ಲಿಕೇಶನ್ ಹಾಕಿದ್ದು, 11ರಲ್ಲಿ ಕೊಡ್ಬೋದಾಯಿತು, 12ನೇ ಇಸ್ವಿಯಲ್ಲಿ ಕೊಡ್ಬೋದಾಯಿತು, 13ನೇ ಇಸ್ವಿಯಲ್ಲಿ ಕೊಡಬೇಕಾಯಿತು. ಯಾಕಪ್ಪ ಕೊಡಲಿಲ್ಲ? ಅಂದ್ರೆ ಎಲ್ಲ ಕಾಂಗ್ರೆಸ್ಸಿನ ಗವರ್ನರು ನನಗೆ ತಪ್ಪು ಅಂತ ಒಪ್ಕೊಂಡಿಲ್ಲ. ಕಾಂಗ್ರೆಸ್ಸಿನ ಗವರ್ನರು, ನ್ಯಾಯಾಲಯಗಳು ತಪ್ಪು ಅಂತ ಒಪ್ಕೊಂಡಿಲ್ಲ. ನನಗನ್ಸ್ತತೆ ಈ ದೇಶದಲ್ಲಿ ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಕಾಂಗ್ರೆಸ್ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ, ನ್ಯಾಯಾಲಯಕ್ಕಿಂತ ಕಾಂಗ್ರೆಸ್ ಪಾರ್ಟಿದೇ ಸತ್ಯ, ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೋ ಅದೇ ಜಡ್ಜ್ಮೆಂಟು ಅಂತ ತಿಳ್ಕೊಂಡಿದ್ದಾರೆ. ನನ್ನನ್ನು ಯಾಕೆ ಹೋಲಿಕೆ ಮಾಡಕ್ಕೆ ಹೋಗ್ತೀರಾ ಸಿದ್ದರಾಮಯ್ಯನವ್ರ ಕೇಸ್ಗೆ? ಸಿದ್ದರಾಮಯ್ಯನವ್ರ ಕೇಸಲ್ಲಿ ಇಲ್ಲಿ ಸಿದ್ದರಾಮಯ್ಯನವ್ರದ್ದು ತನಿಖೆ ಆಗಿ ಅವರು ಹೊರಬರಲಿ. ಅದರಿಂದ ನಂದೇನು ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ಅದ್ರ ಬಗ್ಗೆ ತಕರಾಲೇ ಇಲ್ಲ. ನಾನು ಇದು ದುಡ್ಡು ಕೊಟ್ಟು ಅರ್ಶಿನ ಕುಂಕುಮ ಜಮೀನಲ್ಲ, ಇದು
ದುಡ್ಡು ಕೊಟ್ಟು ತಗೊಂಡಿರೋದು. ಮತ್ತು ಸರ್ಕಾರ ನ್ಯಾಯಯುತವಾಗಿ 30-70 ಇದರಲ್ಲಿ ನನಗೆ ವಾಪಸ್ ಕೊಟ್ಟಿರೋದು. ಮತ್ತು ಅವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಿಂಗ್ ರೋಡ್ ಆದಮೇಲೆ ನಮಗೆ ರಿಂಗ್ ರೋಡ್ಗೆ ಉಪಯೋಗ ಮಾಡ್ಕೊಂಡು ಉಳಿದ ಜಮೀನೆಲ್ಲ ಬಿಡ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಬಂದಿರೋ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀನಿ. BDA-ನವರು ಕೂಡ ಇದು ನಮ್ಮ ರಿಂಗ್ ರೋಡ್ಗೆ ಏನು ಬೇಕೋ ಯೂಸ್ ಮಾಡಿದ್ದೀರಿ, ಉಳಿದಿದ್ದು ನಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾರೋ ದಾಖಲೆ ಕೊಟ್ಟರು ಅಂತೇಳಿ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತೀರಲ್ಲ. ನೀವು ನಿಜವಾಗೂ ನಿನ್ನೆ ಅವರು ಪ್ರಶ್ನೆ ಕೇಳಿದಾಗ ನೈತಿಕತೆ ಇದೆಯಾ ನಿಮಗೆ ಅಂತ ಕೇಳಿದ್ರು. ಯಾರಿಗೆ? ನನಗೆ. ಸಿದ್ದರಾಮಯ್ಯನವರು ನೈತಿಕತೆ ಇರೋರು, ನಿಮಗಿದೆಯಾ ನೈತಿಕತೆ? ಉತ್ತರ ಕೊಡಿ ಅಂತ ಕೇಳಿದಾರಪ್ಪ. ಈಗ ನಾನೇನು ಮಾಡಬೇಕು? ನಾನು ಯೋಚನೆ ಮಾಡ್ತಾ ಇದ್ದೀನಿ, ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಏನು ಮಾಡಬೇಕು. ನೈತಿಕತೆ ಪ್ರಶ್ನೆ ಕಿತ್ಬಿಟ್ಟಿದ್ದಾರೆ. ಈಗ ಅವರು ಕಾಂಗ್ರೆಸ್ ಅವರು 120 ವರ್ಷದ ಪಾರ್ಟಿ, ಕಾಂಗ್ರೆಸ್ಸು 120 ವರ್ಷದ ಪಾರ್ಟಿ. ನಮ್ಮ ಪಾರ್ಟಿ ನೆನ್ನೆ ಮೊನ್ನೆ ಪಾರ್ಟಿ, BJP ಒಂದು 30-40 ವರ್ಷದ ಪಾರ್ಟಿ ನಮ್ಮದು. ಅವರು ನೈತಿಕತೆ ಪ್ರಶ್ನೆ, ಸ್ವತ್ತು ಅವ್ರದ್ದು, ನೈತಿಕತೆ ಅನ್ನೋದು ಕಾಂಗ್ರೆಸ್ಸಿನ ಸ್ವತ್ತು. ಅದರಿಂದ ಅವ್ರು ಕೇಳಿದ್ದಾರೆ, ಅದು ಭಾಳ ಜೋರಾಗಿ ಕೇಳಿದ್ದಾರೆ. ನಾನು ಯೋಚನೆ ಮಾಡಿದೆ, ಏನಪ್ಪ ಕೃಷ್ಣ ಬೈರೇಗೌಡರು ಅವ್ರ ಹತ್ರ ಇವತ್ತು ಹಣ ಇದೆ, ಅಧಿಕಾರ ಇದೆ, ಅಂತಸ್ತಿದೆ. ಆ ಥರದ ಒಂದು ಏನೋ ಭಾಳ ಎಕ್ಸಲೆನ್ಸಿ, ಭಾಳ ಗೌರವಾನ್ವಿತ, ರೆಸ್ಪೆಕ್ಟೆಡ್ ಮನುಷ್ಯ. HK ಪಾಟೀಲ್ರಂತೂ ಹಿರಿಯರು, ಅವ್ರ ಬಗ್ಗೆ ನಂಗೆ ಭಾಳ ಗೌರವ ಇದೆ. ಅಂಥ ದೊಡ್ಡ ವ್ಯಕ್ತಿಗಳು. ಅದ್ರ ಜೊತೆಗೆ ಪರಮೇಶ್ವರ್ ಅವರು ಸಜ್ಜನ ರಾಜಕಾರಣಿ. ಪಾಪ ಮಾತಾಡದೆ ಕೂತಿದ್ದರು ಸನ್ಮಾನ್ಯ ಗೌರವಾನ್ವಿತ ಜಾರಕಿಹೊಳಿ ಅವರೊಬ್ಬರೇ. ಮೋಸ್ಟ್ಲಿ ಅವ್ರಿಗೆ ಗೊತ್ತಿತ್ತು ಇದು ಬುರ್ಡೆ ಕೇಸ್, ಇದು ಬುರ್ಡೆ ಕೇಸಲ್ಲಿ ಏನೂ ಇಲ್ಲ ಅಂತೇಳಿ ಅವ್ರು ಸುಮ್ಮನೆ ಕೂತಿದ್ರು. ಸೊ ನಾನು ಒಂದು ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ದೊಡ್ಡ ವ್ಯಕ್ತಿಗಳು, ಈ 4 ಜನ ನನಗೆ ಆದರ್ಶ. ಈ 4 ಜನ ನನಗೆ ಆದರ್ಶ. ಮತ್ತು ಸಮಾಜದಲ್ಲಿ ಅವ್ರಿಗೆ ಒಂದು ಮಂತ್ರಿ ಸ್ಥಾನ, ಗೌರವಿತ ಸ್ಥಾನ ಇದೆ. ಇದೇ ಕೃಷ್ಣ ಬೈರೇಗೌಡರು ನಾನು ಮಂತ್ರಿಯಾಗಿದ್ದಾಗ ವಿಧಾನಸಭೆಯಲ್ಲಿ ಕೂತು, ಅವರು ವಿರೋಧ ಪಕ್ಷದ ಕೂತಿದ್ರು. ಆ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಯಾವುದೋ ವಿಚಾರ ಬಂದಾಗ ಅವರು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಅಶೋಕ್ ಅವರು ನಮ್ಮ ಬಂಧುಗಳು, ನಮ್ಮ ನೆಂಟರು ಅಂತ ಕೃಷ್ಣ ಬೈರೇಗೌಡರು 1-2 ಸರಿ ಒತ್ತಿ ಹೇಳಿದ್ರು. ಅಸೆಂಬ್ಲಿ ಫ್ಲೋರಲ್ಲಿ ರೆಕಾರ್ಡಲ್ಲಿ ಹೋಗಿದೆ ಅದೆಲ್ಲ. ಮತ್ತು ಅವರು ನನ್ನ ಬಂಧುಗಳಲ್ಲ, ನನ್ನ ಹಿತೈಷಿ, ಅವರು ನನಗೆ ಒಳ್ಳೇದಾಗಲಿ ಅಂತ ಬಯಸುವಂಥವ್ರು ಅವರು. ಸೊ ಅವರು ಹೇಳಿದ್ದಾರೆ ರಾಜೀನಾಮೆ ಕೊಡು ಅಂತ. ಬಂಧು ಹೇಳಿದ್ದಾರೆ, HK ಪಾಟೀಲ್ ಅಂತ ಗೌರವಾನ್ವಿತ ಮಾರ್ಗದರ್ಶಕರು ಹೇಳಿದ್ದಾರೆ. ಪಾಪ ಜಾರಕಿಹೊಳಿ ಅವರೊಬ್ಬರು ಬಿಟ್ಟು ಹೇಳಿದ್ದಾರೆ. ಆ ದೃಷ್ಟಿಯಿಂದ ತಾವು ಇಷ್ಟೆಲ್ಲ ಹೇಳಿದ ಮೇಲೆ ಏನೋ ವಾಟ್ ಈಸ್ ಏನೋ ಅದೇ ಕನ್ನಡದಲ್ಲಿ ನೈತಿಕತೆ, ಇಂಗ್ಲೀಷಲ್ಲಿ ಏನಂತಾರೆ ಅದಕ್ಕೆ? ಮಾರಲ್ ರೈಟ್ಸು. ಯಾಕಂದ್ರೆ ನಾನು ಕನ್ನಡ ಇದರಲ್ಲಿ ಏನೋ ಜಾಲಹಳ್ಳಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದ್ದೋನು ನಾನು. ನನಗೆ ಅಷ್ಟಾಗಿನ್ನೂ ಬರಲ್ಲ ಇಂಗ್ಲೀಷು. ಅವರೆಲ್ಲ ಫಾರಿನಲ್ಲಿ ಓದಿ ಬಂದವರು. ಅದರಿಂದ ನನಗೆ ಪತ್ರನೂ ಕೂಡ ಈಗ ಗವರ್ನರ್ಗೆ ಪತ್ರ ಇಂಗ್ಲೀಷಲ್ಲಿ ಬರೀಬೇಕು, ಯಾಕಂದರೆ ಅವರು ಪಾಪ ಮಧ್ಯಪ್ರದೇಶದಿಂದ ಬಂದಿದ್ದಾರೆ. ನಮ್ಮ ಸ್ಪೀಕರ್ ಅವರು ಇನ್ನೂ ಕನ್ನಡ ಕಲಿತಾ ಇದ್ದಾರೆ, ಅವ್ರಿಗೂ ಒಂದು ಇಂಗ್ಲೀಷಲ್ಲೇ ಪತ್ರ ಕೊಡಬೇಕು. ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಮಾರ್ಗದರ್ಶನ ಮಾಡಿ ಯಾವ ರೀತಿ ಪತ್ರ ಬರೀಬೇಕು ಅಂತ ಹೇಳಿದ್ರೆ
ನೀವು ನೈತಿಕತೆ ಪ್ರಶ್ನೆ ಎತ್ತಿದ್ದೀರಾ. ನಾನಂತೂ ಸಿದ್ಧ ಇದ್ದೀನಿ. ತಾವು ಹೇಗೆ ಹೇಳಿದ್ರೆ ಹಾಗೆ ನಾನು ನಡೆಯಕ್ಕೆ ಸಿದ್ಧ ಇದ್ದೀನಿ. ನೀವು ಅದೇ ಥರ ನಡಿಬೇಕು ಅಂತೇಳಿ ನಾನು ಡಿಮ್ಯಾಂಡ್ ಅಲ್ಲ ಇದು. ನೀವು ನೆನ್ನೆ ಸವಾಲು ಹಾಕಿದ್ದೀರಾ, ನನ್ನ ಮೇಲೆ ಸವಾಲು ಹಾಕಿದ್ದೀರಾ. ನಾನು ಸವಾಲು ಹಾಕಕ್ಕೆ ಹೋಗಲ್ಲ. ಯಾಕಂದರೆ ನೀವು ನನಗಿಂತ ಮೇಲೆ ಇರೋರು, ದೊಡ್ಡ ವ್ಯಕ್ತಿಗಳು, ನೀವು ಮಂತ್ರಿಗಳಾಗಿರೋರು. ನಾನು ಪಾಪ ಹಳ್ಳಿಯಲ್ಲಿ ಬಂದವನು. ಅದರಿಂದ ಅದೇನೋ ಹೇಳ್ತಾರಲ್ಲ, ಬೆಗ್ಗರ್ ಏನು ನೋ ಚಾಯ್ಸ್. ಹಾಂ, ಬೆಗ್ಗರ್ಸ್ ಹ್ಯಾವ್ ವಿ ನೋ ಚೂಸರ್ಸ್. ಅವ್ರು ಚೂಸರ್ಸ್ ಅಲ್ಲ, ಅವರು ನೋ ಚಾಯ್ಸ್. ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಅದಕ್ಕೆ ನಾನು ಕೆಳಗಡೆ ಇರೋದ್ರಿಂದ ನನಗೇನು ಚಾಯ್ಸ್ ಇಲ್ಲ. ಈಗ ತಾವೇನು ಹೇಳಿದ್ದೀರ ಆ ಪ್ರಕಾರ ಮಾರಲ್ ಗ್ರೌಂಡಲ್ಲಿ ಕೊಡು ಅಂತ ಹೇಳಿದ್ದೀರ. ನಾನು ನಿಮಗೆ ಗೌರವ ಕೊಟ್ಟು, ಬೇರೆಯವ್ರಿಗಲ್ಲ. ನಾನು ಈ 4 ಜನ ಮಂತ್ರಿಗಳಿಗೆ ಗೌರವ ಕೊಟ್ಟು ನೀವು ಕೇಳಿರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಯಾಕಂದರೆ ನೀವು ಎಲ್ಲ ನನ್ನ ಹಿತೈಷಿಗಳೆಲ್ಲ, ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ. ನೀವು ಮಾರಲ್ ಗ್ರೌಂಡು ಅಂತ ಹೇಳಿದ್ದೀರ. ನಾನು ನಿಮಗೂ ಆ ಮಾರಲ್ ಗ್ರೌಂಡು ನಿಮಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೀನಿ.